ಕೇಸನ್ನ ಭೇದಿಸಿದ್ದೀವಿ. ಅದರಲ್ಲಿ ಒಂದು ಬಂದ್ಬಿಟ್ಟು ಸರ್ವೆಂಟ್ ಥೆಫ್ಟ್, ಇನ್ನ 6 HBD ಆಗಿತ್ತು, ಆಮೇಲೆ ಒಂದು ನಮ್ಮಲ್ಲಿ ಅಟೆಂಪ್ಟ್ ಆಗಿತ್ತು. ಇಷ್ಟು ಒಂದು ಕೇಸನ್ನ ನಾವು ಪತ್ತೆ ಹಚ್ಚಿದೀವಿ. ಈ ಇದರಲ್ಲಿ ಒಂದು ಕೇಸು ಸರ್ವೆಂಟ್ ಥೆಫ್ಟ್ ಏನಾಗಿತ್ತು, ಅವ್ರು ತಗೊಂಡು ಕೋಲ್ಕತ್ತಾ ಕಡೆ ಎಲ್ಲ ಮೂವ್ಮೆಂಟ್ ಆಗ್ಬಿಟ್ಟಿದ್ರು. ಸುಮಾರು 40 ಲಕ್ಷ ವರ್ತ್ ಪ್ರಾಪರ್ಟಿಯನ್ನ ಅದು ನಮ್ಮಲ್ಲಿ ಇಂಪೀರಿಯಲ್ ಅಂತ ಒಂದು ಸೊಸೈಟಿ ಇದೆ. ಆ ಸೊಸೈಟಿಯಲ್ಲಿ ಇರುವಂತಹ ಒಬ್ಬ ಕೆಲಸಗಾರನೇ ಈ ಒಂದು ಮನೆಯ ಗ್ಲಾಸ್ ಅನ್ನೆಲ್ಲ ಮುರಿದುಬಿಟ್ಟು ಅಲ್ಲಿ ಅವನು ಸೃಷ್ಟಿ ಮಾಡಿ, ಅಂದ್ರೆ ಬೇರೆಯವ್ರು ಯಾರೋ ಮಾಡಿದ್ದಾರೆ ಅಂತ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡಿ ಅವನು ನಂತರ ಅಲ್ಲಿಂದ ಪರಾರಿ ಆಗ್ತಾರೆ. ಅಲ್ಲಿಂದ ಅವ್ರು ಇನ್ನೊಬ್ರಿಗೆ ಕೊಟ್ಬಿಟ್ಟು ಅವ್ರ ಹೆಂಡತಿಗೆ ಕೊಟ್ಬಿಟ್ಟು ಅಲ್ಲಿಂದ ಅವ್ರು ಪರಾರಿ ಮಾಡಿಸಿದ್ರು. ಇದನ್ನ ಬೆನ್ನತ್ತಿದ್ದ ನಮ್ಮ ಮಾಲೂರು ತಂಡ ಅವ್ರ ಎಲ್ಲಿದ್ರು ಅವ್ರು ಕೋಲ್ಕತ್ತಾಗೆ ಹೋಗ್ಬಿಟ್ಟು ಅಲ್ಲಿ ಇಂಟ್ಯಾಕ್ಟ್ ರಿಕವರಿಯನ್ನ ಮಾಡ್ಕೊಂಡಿದ್ದಾರೆ. ಸುಮಾರು 272 ಗ್ರಾಮ್ ಚಿನ್ನ ಮತ್ತೆ 640 ಗ್ರಾಮ್ ಬೆಳ್ಳಿ, ಇದೆಲ್ಲ ಮೊತ್ತ ಬಂದ್ಬಿಟ್ಟು 40 ಲಕ್ಷ ರೂಪಾಯಿ ಬೆಲೆ ಬಾಳುವ ಒಂದು ವಸ್ತುವನ್ನ ಅವರು ರಿಕವರಿ ಮಾಡ್ಕೊಂಡು ಬಂದಿದ್ದಾರೆ. ಇವನು ಹೆಸರು ಇವನು ಬಂದ್ಬಿಟ್ಟು ಹೆಸರು ಸ್ವಲ್ಪ ವಿಭಿನ್ನವಾಗಿರೋದ್ರಿಂದ ಅರ್ಥ ಮಾಡ್ಕೊಂಡು ಟೈಮ್ ಆಯ್ತು. ಅವ್ರು ಉಚ್ಚಿದೀರ್ ಶೇಖ್ ಅಂತ, ಅವನು ಇಲ್ಲಿ ಇಂಪೀರಿಯರ್ ಅಲ್ಲೇ ಕೆಲಸ ಮಾಡೋದಕ್ಕೆ ಬಂದು ಈ ತರ ಒಂದು ಕೃತ್ಯವನ್ನ ಮಾಡಿ ಅಲ್ಲಿಂದ ಹೋಗಿದ್ದಾನೆ. ಈ ಒಂದು ಕೇಸಲ್ಲಿ ನಮ್ಮ ಮಾಲೂರು ಸಿಬ್ಬಂದಿಯವರು ಒಂದು ಉನ್ನತವಾದ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ನಮ್ಮಲ್ಲಿ ಈ ಮನೆಗಳ್ಳತನ, ಸರಗಳ್ಳತನ ಹಾಗೂ ಅಟೆನ್ಷನ್ ಡೈವರ್ಷನ್, ಈ ಎಲ್ಲಾ ರೀತಿಯ ಕೇಸಸ್ ಅಲ್ಲಿ ಬೇಕಾದ 8 ಕೇಸಲ್ಲಿ ಬೇಕಾದಂತಹ ಒಬ್ಬ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ. ಇವನು ಉಮಾಶಂಕರ್ ಅಂತ, ಇವನು ಮೂಲತಃ ಬಂದ್ಬಿಟ್ಟು ಅವನು ಕೊಯಮತ್ತೂರು, ಈ ಫ್ರಮ್ ಕೊಯಮತ್ತೂರು. ಅವನು ಆಪರೇಟ್ ಮಾಡ್ತಾ ಇದ್ದು ಜಾಸ್ತಿ ಕೇರಳ, ಸೇಲಂ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದ. ಆದ್ರೆ ಇಲ್ಲಿ ಅವನು ಟ್ರೈನ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಆಪರೇಟ್ ಮಾಡ್ಬಿಟ್ಟು ವಾಪಸ್ ಹೋಗೋನು. ಸೊ ಕೆಲವು ಸತಿ ಟ್ರೈನ್ ಅಲ್ಲಿ ಬರೋನು, ವಾಪಸ್ ಹೋಗ್ತಾ ಬಸ್ಸಲ್ಲಿ ಹೋಗೋನು, ಇಲ್ಲ ಬಸ್ಸಲ್ಲಿ ಬರೋನು ವಾಪಸ್ಸು ಟ್ರೈನ್ ಅಲ್ಲಿ ಹೋಗೋನು. ಈ ರೀತಿ ಅವನು ಎಲ್ಲಿ ಡ್ರೈವರ್ ಕೆಲಸ ಮಾಡ್ತಾ ಇದ್ದ, ಅವನು ಯಾವ ಊರಿಗೆ ಅವನು ಬರ್ತಾನೋ ಬಂದು ಅಲ್ಲೆಲ್ಲ ವಾಚ್ ಮಾಡ್ಕೊಂಡು ಬೇರೆಯವರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಥವಾ ಬೇರೆಯವರು ಸೈಟ್ ಸೀನ್ ಮಾಡ್ಬೇಕಾದ್ರೆ ಆ ನೈಟ್ ಏನಾದ್ರು ಅವನಿಗೆ ರೆಸ್ಟ್ ಗೆ ಇದ್ದಾಗ ಇವನು ಹೋಗ್ಬಿಟ್ಟು ಅಲ್ಲಿ ಆ ಕೆಲಸವನ್ನ ಮುಗಿಸ್ಕೊಂಡು ನಂತರ ವಾಪಸ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದ. ಇಲ್ಲ ಅವನು ಇನ್ನೊಬ್ಬನಿಗೆ ಡ್ರೈವರ್ಗೆ ಹಾಕ್ಸ್ಬಿಟ್ಟು ಅವನು ಟ್ರೈನ್ ಹತ್ಕೊಂಡು ಹೋಗ್ತಾ ಇದ್ದ. ಸೊ ಈ ರೀತಿ ಅವನು ಅಂತಾರಾಜ್ಯ ಕಳ್ಳ ಆಗಿದ್ದು. ಇವನು ಸುಮಾರು ಹಲವಾರು ಸ್ಟೇಷನ್ಗಳಲ್ಲಿ ಒಂದು ಕೇಸಸ್ ಇದೆ. ನಮ್ಮ ಒಂದು ಮಾಲೂರು ಮಾಸ್ತಿ ಭಾಗದಲ್ಲೇನೆ ಒಂದು ಸುಮಾರು 8 ಕೇಸಲ್ಲಿ ಬೇಕಾಗಿದ್ದವನ್ನ ನಮ್ಮ ಕಡೆಯಿಂದ 170 ಗ್ರಾಮ್ ಚಿನ್ನವನ್ನ ಅವರು ರಿಕವರಿ ಮಾಡಿ ನಗದು 21 ಲಕ್ಷ ನಗದನ್ನ ಅವರು ವಶಕ್ಕೆ ತಗೊಂಡಿದ್ದಾರೆ. ಸೊ ಈ ಒಂದು ಟೀಮ್ ಕೂಡ ನಮ್ಮಲ್ಲಿ ಮಾಲೂರು ಮಾಸ್ತಿಯಲ್ಲಿ ಇವನು ಒಬ್ಬನೇ ಹಲವಾರು ಬಾರಿ ಬಂದು ಹೋಗೋದು ಮಾಡ್ತಾ ಇದ್ದಾವೆ. ಅದನ್ನ ನಾವು ಟ್ರ್ಯಾಕ್ ಮಾಡಿ ರೆಡ್ ಹ್ಯಾಂಡ್ ಆಗೇನೆ ಹಿಡಿಯೋ ಒಂದು ವ್ಯವಸ್ಥೆನ ಮಾಡಿದ್ವಿ. ಇಲ್ಲಿ ನಮ್ಮ ಏನು ಮಾಲೂರು ಟೀಮ್ ಇದೆ, ರಾಮಪ್ಪ ಮತ್ತೆ ಅಲ್ಲಿನ ಶಾಂತಮ್ಮ PSI, ರಮೇಶ್ ಬಾಬು ASI, ರೇಣು ಪ್ರಸಾದ್ ASI, ಆಮೇಲೆ ವೆಂಕಟೇಶ್ ASI, ಆಮೇಲೆ HC ಮೂರ್ತಿ, ಚಲಪತಿ, ಕೋದಂಡಪಾಣಿ, ಆಮೇಲೆ PC-ಗಳು ಮೋಹನ್, ಮುರಳಿ, ನಾಗರಾಜ್, ನಾಗಪ್ಪ, ವೆಂಕಟೇಶ್ ಮತ್ತೆ WPC ಮುನಿರತ್ನಮ್ಮ. ಅದರ ಜೊತೆಗೆ ನಮ್ಮ ಮುರಳಿ ಮತ್ತೆ ಶ್ರೀನಾಥ್, ಯಾರು ನಮ್ಮ DPO ಟೆಕ್ನಿಕಲ್ ಟೀಮ್ ಇದೆ, ಅವರು ಕೂಡ ಎಕ್ಸಲೆಂಟ್ ಕೆಲಸವನ್ನ ಮಾಡಿದ್ದಾರೆ ಅಂತ ನಿಮ್ಮೆಲ್ಲರಲ್ಲಿ ನಾನು ಈ ಒಂದು ವಿಷಯ